ನಾನು 1978ನೇ ಇಸ್ವಿಗೆ ಮೊದಲನೇ ಸಲ ಅಸೆಂಬ್ಲಿ ಚುನಾವಣೆಗೆ ನಿಂತಿದ್ದು. ಆಗ ನನಗೆ 27 ವರ್ಷ ಕಳೆದು 1 ತಿಂಗಳು 2 ತಿಂಗಳಾಗಿತ್ತು. ನಾನು ಚುನಾವಣೆ ನಾಮಿನೇಷನ್ ಸ್ಕ್ರೂಟಿನಿ ಇದ್ದ ದಿವಸ ನನ್ನ ಮಗಳು ಹುಟ್ಟಿದ್ದು. ನಾನು ನನ್ನ ಮಗುವನ್ನು ನೋಡಿದ್ದು ಚುನಾವಣೆ ಆಗಿ ಫಲಿತಾಂಶ ಬಂದು ಊರುಗಳೆಲ್ಲ ಸುತ್ತಿ ಹೋಗಿ 1 ತಿಂಗಳು 10 ದಿವಸ ಆದ್ಮೇಲೆ ಹೋಗಿ ನನ್ನ ಮಗುವನ್ನು ನೋಡಿದ್ದು. ನಾನು ನಮ್ಮ ಸಾಂಸಾರಿಕ ಜೀವನ ಆ ಥರದ್ದು. ಬೇರೆ ಬೇರೆ ಚುನಾವಣೆಗಳು ನಡೆದ್ವಿ, ಗೆದ್ದದ್ದು ಸೋತದ್ದು ಎಲ್ಲ ಆಗಿದೆ. ನಾನು ಹೈಸ್ಕೂಲ್ಗೆ ಬೆಂಗಳೂರಿಗೆ ನಮ್ಮ ಅಣ್ಣ ಅವ್ರ ಜೊತೆಗೆ ಹೋದವನು ಓದೋದಕ್ಕೆ ಅಂತ ಅವರೇ ನನಗೆ ಅಣ್ಣ ಅತ್ತಿಗೆ ಸಾಕಿ ಅನ್ನ ಇಟ್ಟವರು. ನಾನು ಸ್ಪೀಕರ್ ಆಗಿ ನನ್ನ ಮಕ್ಕಳು ಹೈಸ್ಕೂಲ್ ಕಾಲೇಜಿಗೆ ಬರೋವರೆಗೂ ನಾನು ನಮ್ಮ ಅಣ್ಣನ ಮನೇಲೇ ಇದ್ದೆ ಅನ್ನ ತಿಂದ್ಕೊಂಡು. ನನಗೆ ಬೇರೆ ಏನು ಗೊತ್ತಿಲ್ಲ. ನಾನು ಸ್ಪೀಕರ್ ಆಗಿ ಸರ್ಕಾರದ ಮನೆ ಕೊಟ್ಟಾಗ ನಮ್ಮ ದೊಡ್ಡಣ್ಣ 1 ಸಲ ಬಂದಿದ್ರು 5 ವರ್ಷಕ್ಕೂ ಸೇರಿ ಆ ಮನೆಗೆ. ನನ್ನ 2ನೇ ಅಣ್ಣ ಊರಲ್ಲಿ ನಾನು ಎಲ್ಲ ರಾಜಕೀಯ ನೋಡ್ತಾ ಇದ್ದವರು 1 ದಿವಸವೂ ಬರಲೇ ಇಲ್ಲ. ನನ್ನ ಮಕ್ಕಳಿಬ್ರು ನಮ್ಮ ಅಣ್ಣನ ಮನೇಲೆ ಇದ್ರೆ ಹೊರತು ನಾನು ಸರ್ಕಾರಿ ಬಂಗ್ಲೆಗೆ ಬಂದು ನಾನು ಆ ಥರ ಬದುಕಿದ್ರು. ನನ್ನ ಅಭ್ಯಾಸ. 78ರಲ್ಲಿ MLAಗಳಾದವ್ರಿಗೆಲ್ಲ ಪ್ಯಾಲೇಸ್ ಆರ್ಚರ್ಡು, ಸದಾಶಿವನಗರ, ಡಾಲರ್ಸ್ ಕಾಲೋನಿ, ಸಂಜಯ್ ನಗರ ಸೈಟ್ಗಳು ತಗೊಂಡು. ನನಗೆ 97ನೇ ಇಸ್ವಿಯಲ್ಲಿ ಕೊಟ್ಟಿದ್ದು ಸೈಟ್. 78 ಅದು ಎಲ್ಲಿ ಕೊಡ್ತಾರೆ ಅಂದ್ರೆ ದೊಮ್ಲೂರ್ ಹತ್ರ ಯಾವುದೋ ಒಂದು ಡಿಸ್ಪ್ಯೂಟೆಡ್ ಪ್ರಾಪರ್ಟಿ. ನಾನೇನು ಕೇಳಕ್ ಹೋಗ್ಲಿಲ್ಲ, ಕೊಟ್ಟಿದ್ದಾರೆ. ಈಗ ನನ್ನ ಮಗ ವಾಸ ಮಾಡ್ತಾ ಇರ್ತಕ್ಕಂಥ ಮನೆ ಸ್ವಲ್ಪ ದೊಡ್ಡದಾಗಿದೆ. ಅದೆಲ್ಲ ಹೊಲಗಳು, ರೆವಿನ್ಯೂ ಸೈಟ್ ತಗೊಂಡ ಮನೆ ಕಟ್ಕೊಂಡಿದ್ದಾನೆ. ಚೆನ್ನಾಗಿ ಕಟ್ಟಿದ್ದಾನೆ. ವೈಯಕ್ತಿಕವಾಗಿ ನನ್ನ ಜೀವನಕ್ಕೂ ನನ್ನ ಕುಟುಂಬಕ್ಕೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ನನಗೆ ಸೋಲಿಂದ ಲಾಸ್ ಏನೂ ಇಲ್ಲ. ರಾಜಕಾರಣಕ್ಕೆ ಹೇಗೆ ಬಂದೆ? ಇಂದಿರಾ ಗಾಂಧಿ ಅವರು ಅಂದ್ರೆ ಹುಚ್ಚು. ಕಾಲೇಜಲ್ಲಿ ಓದ್ತಾ ಇದ್ದೆ. ಇಂದಿರಾ ಗಾಂಧಿ ಅವರಿಗೆ ಕಾಂಗ್ರೆಸ್ ಇಂದ ಸಸ್ಪೆಂಡ್ ಮಾಡ್ತಾರೆ ಅಂತಾರೆ. ಇಂದಿರಾ ಗಾಂಧಿ ಜಯ ಅಂತ ಬರ್ತೀವಿ, ಕಾಲೇಜ್ ಹುಡುಗರೆಲ್ಲ ಸೇರ್ತಾರೆ, ಪೊಲೀಸ್ ಅವ್ರು ನಮ್ಮನ್ನು ಹೊಡಿತಾರೆ. ಇದೆಲ್ಲ ಏನೋ ಆಯ್ತು. ಆಮೇಲೆ ದೇವರಾಜ್ ಅರಸು ಅವ್ರ ಪರಿಚಯ, ಯೂತ್ ಕಾಂಗ್ರೆಸ್, ಇನ್ನೊಂದು ಮತ್ತೊಂದು. ನಿಜಲಿಂಗಪ್ಪನವರು AICC ಅಧ್ಯಕ್ಷರು, ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿಗಳು. ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬಂದ್ಬಿಡ್ತು. ದೇವರಾಜ ಅರಸು ಅವರ ಮನೆ ಮಲ್ಲೇಶ್ವರದಲ್ಲಿತ್ತು. ಆವಾಗಲೇ ಒಳಗಡೆ ಪಿತೂರಿ ದೇವರಾಜ ಅರಸು ಅವ್ರ ಮೇಲೆ ಇವನ್ ತೆಗೆಸಾಕ್ಬಿಡ್ಬೇಕು ಅಂತ ಹೇಳಿ ಮಲ್ಲೇಶ್ವರದಲ್ಲಿ ಕಾಂಗ್ರೆಸ್ಗೆ ಕ್ಯಾಂಡಿಡೇಟ್ ಇಲ್ದಂಗೆ ಮಾಡಾಕ್ಬಿಟ್ರು ಅರಸು ಅವ್ರಿಗೆ. ಅವ್ರು ಹುಣಸೂರ್ನವ್ರು, ವಾಸ ಇದ್ದದ್ದು ಮಲ್ಲೇಶ್ವರಂ ಅಷ್ಟೇ. ಅದನ್ನ ಇಂದಿರಾ ಗಾಂಧಿ ಅವ್ರಿಗೆ ಹೋಗಿ ಹೇಳಿ, ಈತ ಮನೆ ಇರೋ ಕಡೆ ಒಂದು ಕ್ಯಾಂಡಿಡೇಟ್ ಹಾಕಕ್ಕಾಗಲಿಲ್ಲ, ಇವನ್ ತೆಗೆದಾಕ್ಬಿಡ್ಬೇಕು ಅಂತ ಮಾಡಬೇಕು ಅಂತ ಸಂಚು ಮಾಡಿದ್ರು. ನಾನು ಅವಾಗ ಸೆಕೆಂಡ್ ಇಯರ್ BSc ಓದ್ತಾ ಇದ್ದೆ. ನಮ್ಮನೇನು ಮಲ್ಲೇಶ್ವರಮೇ. ಸುಮಾರು ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ಅಜೀಜ್ ಸೇಠ್ ಅವ್ರು ಕಾರ್ ಡ್ರೈವ್ ಮಾಡಿಕೊಂಡು ದೇವರಾಜ್ ಅರಸು ಸಾಹೇಬರು, ಅಜೀಜ್ ಸೇಠ್ ಅವರು ನಮ್ಮ ಅಣ್ಣನ ಮನೆ ಹತ್ರಕ್ಕೆ ಬಂದರು. ಅವನ ಗನ್ಮ್ಯಾನ್ ಇದ್ದವನು ಸರ್ ಸಾಹೇಬ್. ನನಗೆ ಗಾಬರಿ. ನಾನು ಹುಡುಗ ಅಲ್ವಾ, ಓದ್ತಾ ಇದ್ದೀನಿ, ಕಾಂಗ್ರೆಸ್ ಅದೆಲ್ಲ ಖುಷಿ, ಇಂದಿರಾ ಗಾಂಧಿ ಅಂತ. ಅಜೀಜ್ ಸೇಠ್ ಅವ್ರ ತಮಾಷೆಗೆ ಸೈನ್ ಹಾಕೋ ಇದಕ್ಕೆ ಅಂತ. ನನ್ನ ಹೆಸರು ಪುಣ್ಯಕ್ಕೆ ವೋಟರ್ ಲಿಸ್ಟ್ ಅಲ್ಲಿದ್ದು ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿಗೆ, ಕಾರ್ಪೊರೇಷನ್ಗೆ ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅದೇ 71ನೇ ಇಸ್ವಿ. ಕೆಲವರು ನನ್ನ ಕಾಂಗ್ರೆಸ್ಸಿನ ನಿಷ್ಠೆ ಬಗ್ಗೆ, ಸಂಬಂಧದ ಬಗ್ಗೆ ಮಾತಾಡೋರಿಗೆ ಮಾಹಿತಿ ಇರಲಿ ಅಷ್ಟೆ. 78ರಲ್ಲಿ ಅಸೆಂಬ್ಲಿಗಳಂತೆ ಗೆದ್ದೆ. ಸ್ವತಃ ಇಂದಿರಾ ಗಾಂಧಿ ಅವರು ಬಂದಿದ್ರು ಶ್ರೀನಿವಾಸಪುರಕ್ಕೆ. ಬಹಳ ಪ್ರೀತಿ ಅವ್ರಿಗೆ. ನಮ್ಮನ್ನೆಲ್ಲ ಹೆಸರಿಟ್ಟು ಕರೀತಿದ್ರು. ಜಾಫರ್ ಶರೀಫ್ ಸಾಹೇಬರು ಅಮ್ಮನ ಜೊತೆ ಬಂದಿದ್ರು. ಹೆಗಲ ಮೇಲೆ ಕೈ ಹಾಕಿ ನನ್ನ ಮಗ ಇವನು ಅಂತ ಹೇಳಿದ್ರು. ಹಾಗೇನು ಜೈಲ್ಗೆ ಹಾಕ್ಬಿಟ್ರು ಜನತಾದಳದವರು. ಚಿಕ್ಕಮಗಳೂರು ಎಲೆಕ್ಷನ್ ನಲ್ಲಿ ಜಿದ್ದಾಜಿದ್ದಿ
ಕೆಲವರೆಲ್ಲ ಮಹಾನುಭಾವರು ಅವಾಗ ಎಲ್ಲಿದ್ರು ಗೊತ್ತಿಲ್ಲ. ಅರಸೂರು ಕಾಂಗ್ರೆಸ್ನ ಹೊರಗೆ ಹೋದಾಗ ನಾನು ಹೋಗಿದ್ದೆ. ಅರಸೂರು 82 ಜೂನ್ 6ನೇ ತಾರೀಕು ಅಂದ್ರೆ ಕರೆಕ್ಟಾಗಿ 42 ವರ್ಷ ಆಯ್ತು ಈ ಜೂನ್ ಬಂದ್ರೆ. ನಾನು ಅಸೆಂಬ್ಲಿಯಲ್ಲಿ ಹೊರಗಡೆ ಇವತ್ತಿಗೆ ನಾನು ಅರಸೂರನ್ನ ಮರ್ತೇ ಇಲ್ಲ. ಅವ್ರೇನು ನಮ್ಮ ನೆಂಟ್ರಲ್ಲ, ನನಗೇನು ಲಿಬ್ಬಿ ಏನು ಕೊಟ್ಟಿರಲಿಲ್ಲ, ನಿಯತ್ತು. 42 ವರ್ಷ ಆಯ್ತು ಸತ್ತೋಗಿ ಆತ. ನಾನು ಅನ್ನ ಇಟ್ಟವ್ರಿಗೆ, ಕರ್ಕೊಂಡು ಬಂದವ್ರಿಗೆ, ಓಟ್ ಹಾಕ್ಸಿದವ್ರಿಗೆ, ನನಗೆ ರಾಜಕೀಯ ಜನ್ಮ ಕೊಟ್ಟವ್ರಿಗೆ ದ್ರೋಹ ಮಾಡಿ ನನಗೆ ಅಭ್ಯಾಸ ಇಲ್ಲ. ದ್ರೋಹ ಅನ್ನೋದು ನಮ್ಮ ಜಾತಕದಲ್ಲೇ ಇಲ್ಲ.